ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅಂತಕ್ಕಂಥ ಪಂಚಾಯಿತಿ ಈಗ ದೆಹಲಿನಲ್ಲಿ ನಡಿಬೇಕು. ವರಿಷ್ಠರನ್ನ ಭೇಟಿಯಾಗ್ತಕ್ಕಂಥ ಭಿನ್ನರ ಪಡೆ ಈಗಾಗಲೇ ಅದನ್ನು ಡೆಲ್ಲಿ ತನಕ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲೇ ಬಗೆಹರಿಸ್ಕೊಳ್ಬೋದಾಗಿತ್ತು ಸಮಸ್ಯೆಯನ್ನು, ಆದರೆ ಹಾಗಾಗಲಿಲ್ಲ. ಸೊ ವರಿಷ್ಠರ ಮುಂದೆ ರಾಜ್ಯ ಬಿಜೆಪಿ ಭಿನ್ನಮತ ವ್ಯಾಜ್ಯವನ್ನು ಎಳೆದೊಯ್ದಿದ್ದಾರೆ ಭಿನ್ನರು. ಕಮಾಂಡ್ಗೇನೋ ಹಳೆ ತಲೆನೋವು, ಹೊಸ ಪರಿಹಾರವನ್ನು ಹುಡುಕ್ತಕ್ಕಂಥ ಅನಿವಾರ್ಯತೆ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಗೂ ಮುನ್ನ ಈ ಭಿನ್ನಮತ ಇದೆಯಲ್ಲ, ಅದಕ್ಕೆ ಮದ್ದು ಹುಡುಕ್ಬೇಕು ಅವರು. ಆಮೇಲೆ ರಾಜ್ಯಾಧ್ಯಕ್ಷ. ಕೇಸರಿ ಕಲಹದ ಬಗ್ಗೆ ವರಿಷ್ಠರ ನಡೆ ಭಾರಿ ಕುತೂಹಲ ಮೂಡಿಸಿದೆ. ಬಟ್ ನೀವು ರಾಜ್ಯಾಧ್ಯಕ್ಷರನ್ನ ಭಿನ್ನರು ಹೇಳಿದವ್ರನ್ನೇ ಆಯ್ಕೆ ಮಾಡಿದ್ರೆ ಭಿನ್ನಮತ ಹೊಟ್ಟೋಗುತ್ತಾ ಅಂತ. ಆಗಲಾದರೂ ಇವರೆಲ್ಲ ಸರಿ ಹೋಗ್ತಾರಾ ಗೊತ್ತಿಲ್ಲ. ಹೈಕಮಾಂಡ್ಗೆ ಅವ್ರದ್ದೇ ಆದಂತಹ ಲೆಕ್ಕಾಚಾರ ಇದೆ, ಅವ್ರಿಗೆ ಗೊತ್ತಿದೆ. ಯಾಕೆಂದರೆ ಬಿ ಜೆ ಪಿಯವರು ಈ ಥರ ಸಮಸ್ಯೆಯನ್ನು ಎಲ್ಲ ರಾಜ್ಯಗಳಲ್ಲೂ ನೋಡಿರ್ತಾರೆ. ಹೈಕಮಾಂಡ್ ಎಲ್ಲ ರಾಜ್ಯಗಳಲ್ಲೂ ಬಗೆಹರಿಸಿರ್ತಾರೆ. ಸದ್ಯಕ್ಕೇನೋ ಕರ್ನಾಟಕವನ್ನು ಸ್ವಲ್ಪ ಅವರು ಅಷ್ಟು ಪ್ರೀತಿಯಿಂದ ನೋಡ್ತಿಲ್ಲ, ಅಧಿಕಾರ ಇಲ್ವಲ್ಲ. ಹಾಗಾಗಿ ಏನೇನು ಆಯ್ಕೆಗಳಿದೆ ಅಂತ ನೋಡ್ಬೋಣ ಬೇಗ. ಹೈಕಮಾಂಡ್ ಮುಂದಿರ್ತಕ್ಕಂಥ ಆಯ್ಕೆಗಳು ಏನು ಅಂತಕ್ಕಂಥದ್ದನ್ನು ದೆಹಲಿಗೆ ಬಂದಿರುವ ಭಿನ್ನರ ಬೇಡಿಕೆಯನ್ನು ಆಲಿಸಬೇಕು. ಅಂದರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕು, ಕೊಟ್ಬಿಟ್ಟು ಅವರ ಬೇಡಿಕೆಯನ್ನು ಆಲಿಸಬೇಕು, ಅಥವಾ ತಿರಸ್ಕರಿಸುವುದು, ಅಥವಾ ಭೇಟಿಯಾಗದೇ ಇರೋದು. ಮೂರಲ್ಲಿ ಏನಾದರೂ. ಭೇಟಿನೇ ಆಗಲಿಲ್ಲ ಅಂತಂದರೆ ಇವ್ರು ಯಾರಿಗೂ ಇವ್ರ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು ಅಷ್ಟೇ. ಆಮೇಲೆ ಇವ್ರು ಬಂದು ಸೈಲೆಂಟಾಗಿರಬೇಕಿಲ್ಲ. ಬೇಡಿಕೆ ನ್ಯಾಯ ಅನಿಸಿದ್ರೆ ಸ್ಪಂದಿಸೋದು, ಇವ್ರ ಬೇಡಿಕೆ ಸರಿ ಅಂತಂತಂದರೆ ಅದಕ್ಕೆ ಸ್ಪಂದಿಸೋದು. ಆದರೆ ಇದು ಅನುಮಾನ ಅಂತ ಹೇಳ್ತಾ ಇದ್ದಾರೆ. ವಿರೋಧಿ ಬಣ ದೊಡ್ಡದಾಗಿದೆ ಅಂತ ಅನಿಸಿದ್ರೆ ಪರಿಹಾರ ಸೂತ್ರವನ್ನು ಹುಡುಕೋದು. ಕಡಿಮೆ ಇದ್ದರೆ ಪರವಾಗಿಲ್ಲ, ದೊಡ್ಡದಿದೆ ಅಂತಂದರೆ ಪರಿಹಾರ ಸೂತ್ರ ಹುಡುಕಲೇಬೇಕು. ಮತ್ತೊಮ್ಮೆ ಭಿನ್ನ ಅಭಿಪ್ರಾಯ ಸಂಗ್ರಹ ಮಾಡಿ ರಾಜ್ಯಕ್ಕೆ ವೀಕ್ಷಕರನ್ನು ಕಳಿಸೋದು ಅವ್ರ ಮುಂದೆ ಇರತಕ್ಕಂಥ ಆಯ್ಕೆ. ಅಥವಾ ದೆಹಲಿಗೆ ವಿಜಯೇಂದ್ರ ಅವ್ರನ್ನ ಕರೆಸಿ ಭಿನ್ನರ ಜೊತೆ ಸಂಧಾನ ಯತ್ನವನ್ನು ಮಾಡಿಸ್ಬೋದು, ಮುಖಾಮುಖಿ ಕೂರಿಸಿ. ಈ ಪ್ರಯತ್ನ ಫಲ ಕೊಡುತ್ತಾ ಗೊತ್ತಿಲ್ಲ. ಹೈಕಮಾಂಡ್ ನಿರ್ಧಾರ ಒಪ್ಪಲೇಬೇಕು ಅಂತ ತಾಕೀತು ಮಾಡ್ಬೋದು ಇಬ್ಬರಿಗೂ, ವಿಜಯೇಂದ್ರ ಅವ್ರಿಗೂ ಈ ಭಿನ್ನರ ಪಡೆಗೂ ಕೂಡ. ಇನ್ನು ಭಿನ್ನರ ಬೇಡಿಕೆಯಂತೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆಸೋದು. ಆಯಿತು, ಚುನಾವಣೆ ಮಾಡೇ ಬಿಡೋಣ ಅಂತ ಗುಪ್ತ ಮತಚೀಟಿ ಮೂಲಕ ಪಕ್ಷದ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡೋದು. ವಿಜಯೇಂದ್ರಗೆ ಮತ್ತೆ ಪಟ್ಟ ನೀಡಿ ಪದಾಧಿಕಾರಿಗಳ ಹುದ್ದೆಗೆ 50-50 ಸೂತ್ರ. ವಿಜಯೇಂದ್ರನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಲಿ, ನಿಮ್ಮ ಪದಾಧಿಕಾರಿಗಳನ್ನ ಮಾಡೋಣ, ನಿಮ್ಮ ಕಡೆಯಿಂದ ಅರ್ಧ ಅವ್ರ ಕಡೆಯಿಂದ ಅರ್ಧ, 50% ನಿಮ್ಮ ಕಡೆಯಿಂದ ಬರಲಿ, 50% ಅವ್ರ ಕಡೆಯಿಂದ ಬರಲಿ ಅಂತ ಒಂದು ಸಂಧಾನ ಸೂತ್ರವನ್ನು ಮುಂದಿಡ್ತಕ್ಕಂಥ ಆಯ್ಕೆ. ಇವೆಲ್ಲವೂ ಬಿ ಜೆ ಪಿ ಮುಂದಿದೆ. ನಾವು ಹೇಳ್ಕೊಡ್ಬೇಕು ಅವ್ರಿಗೆ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಇಡೀ ದೇಶವನ್ನು ಆಳ್ತಿರೋರು ಏನೋ ಮಾಡ್ತಾರೆ ಅವರು.